ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿ 120 ಇವಿ ಬಸ್ ಬರಲಿವೆ. ಇವಿ ಬಸ್ ಅಂದರೆ ವಿದ್ಯುತ್ನಿಂದ ಹೋಗುವುದು, ಎಲೆಕ್ಟ್ರಿಕ್ ವೆಹಿಕಲ್ ಬಸ್. ಇದರಲ್ಲಿ ಪೆಟ್ರೋಲ್ ಡೀಸೆಲ್ ಬಳಕೆ ಆಗುವುದಿಲ್ಲ. ಸಾತಗಳ್ಳಿ, ಬನ್ನಿಮಂಟಪ, ಕುವೆಂಪು ನಗರ, ವಿಜಯನಗರ, ಮೈಸೂರಿನ ಡಿಪೋಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ ಅಂದರೆ ವಿದ್ಯುತ್ ತುಂಬುವ ಕೇಂದ್ರ ಪ್ರಾರಂಭ ಆಗಲಿದೆ. ಮೈಸೂರಿನ ಎಲ್ಲ ಕಡೆಗಳಲ್ಲಿ ಇವಿ ಬಸ್ ಸಂಚಾರ ಪ್ರವಾಸಿಗರು ಹಾಗೂ ಜನರು ಪಡೆಯಬಹುದಾಗಿದೆ. ಮೈಸೂರು ಸೇರಿ 169 ನಗರಗಳಿಗೆ ಈ ಯೋಜನೆ ವ್ಯಾಪ್ತಿಗೆ ಬರುತ್ತದೆ. ಗ್ರೀನ್ ಅರ್ಬನ್ ಮೊಬಿಲಿಟಿ ಇನಿಷಿಯೇಟಿವ್ PM ಇ-ಬಸ್. ಹಸಿರು ನಗರ ಚಲನಶೀಲತಾ ಯೋಜನೆ ಪ್ರಧಾನಮಂತ್ರಿ ಇ-ಬಸ್. ಚಲನಶೀಲತಾ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವುದು. ಕೇಂದ್ರ ಸರ್ಕಾರ 10,000 ವಿದ್ಯುತ್ ಚಾಲಿತ ಬಸ್ ರಸ್ತೆಗೆ ಇಳಿಸುವ ಉದ್ದೇಶ ಹೊಂದಿದೆ. 4,500 ಬಸ್ ಕರ್ನಾಟಕಕ್ಕೆ, 120 ಬಸ್ ಮೈಸೂರಿಗೆ ಬರಲಿವೆ. ಈ ಬಸ್ಸಿನ ಪ್ರಯೋಜನೆ ವಾಯು ಮಾಲಿನ್ಯ ಸಂಪೂರ್ಣ ನಿಲ್ಲುತ್ತದೆ. ನಗರಗಳಲ್ಲಿ ಗಾಳಿಯ ಮಟ್ಟ ಸುಧಾರಿಸುತ್ತದೆ. ಡೀಸೆಲ್ ಪೆಟ್ರೋಲ್ ಖರ್ಚು ಉಳಿಯುತ್ತದೆ. ಶಬ್ದ ಇಲ್ಲದೆ ನಿಶ್ಶಬ್ದ ಪ್ರಯಾಣ ಆರಾಮದಾಯಕವಾಗಿರುತ್ತದೆ. ಉತ್ತಮ ಗುಣಮಟ್ಟದ ಸಾರಿಗೆ ಸೌಲಭ್ಯ ಸಿಗುತ್ತದೆ. ಹಸಿರು ಮನೆ ಅನಿಲಗಳ ಬಿಡುಗಡೆ. ಗ್ರೀನ್ ಹೌಸ್ ಗ್ಯಾಸ್ ಅಂದರೆ ಸೂರ್ಯನ ಶಾಖ ಹೀರಿಕೊಂಡು ಭೂಮಿಯನ್ನು ಬೆಚ್ಚಗಿಡುವುದು. ಇವಿ ಬಸ್ ಬರುವುದರಿಂದ ಮೈಸೂರು ನಗರ ಹಾಗೂ ಗ್ರಾಮೀಣದ ಜನರಿಗೆ ಬಸ್ಸಿನ ಕೊರತೆ, ಪ್ರಯಾಣಿಕರ ಅಳಲು ಕಮ್ಮಿಯಾಗುವುದು. ಪ್ರಯಾಣಿಕರು ಆರೋಗ್ಯ ಮುಕ್ತ ಪ್ರಯಾಣ ಮಾಡಬಹುದು. ಪ್ರಯಾಣಿಕರ ಸುರಕ್ಷತೆ, ಸುಗಮ ಪ್ರಯಾಣ. ಚಾಲಕರು ಬ್ರೇಕ್ ಹಾಕುವಾಗ ಜನರು ಬೀಳುವುದು, ನೂಕುನುಗ್ಗಲು, ತಳ್ಳಾಟ ಇದ್ಯಾವುದು ಇವಿ ಬಸ್ನಲ್ಲಿ ಕಾಣಲು ಸಿಗುವುದಿಲ್ಲ. ಸಾರ್ವಜನಿಕ ವಾಹನಗಳು, ಅದರಲ್ಲಿ ಕುಳಿತುಕೊಂಡು ಹೋಗುವ ಪ್ರಯಾಣಿಕರು ಸೀಟುಗಳ ಮೇಲೆ ಗಲೀಜು ಮಾಡದೆ ಸ್ವಚ್ಛತೆ ಕಾಪಾಡಬೇಕು. ಇವಿ ಬಸ್ ಪರಿಸರ ಸ್ನೇಹಿಯಾಗಿ ಮೈಸೂರಿಗೆ ಬರಲಿವೆ. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.